ಎಲ್ಲರಿಗೂ ಶರಣು. ಇಂಡಿಯಾ ಒಕ್ಕೂಟದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿದೆ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಒಕ್ಕೂಟ ಸರ್ಕಾರ ಬೇಕಾಗಿತ್ತ ಅಂತಂದ್ರೆ ಖಂಡಿತವಾಗ್ಲೂ ಬೇಡವಾಗಿತ್ತು. ಯಾಕೆ ಈ ಒಕ್ಕೂಟ ಸರ್ಕಾರ ಸ್ಥಾಪನೆ ಆಗ್ಬಿಡ್ತು? 1947ರಲ್ಲಿ ಸುಮಾರು 540ಕ್ಕೂ ಹೆಚ್ಚು ದೇಶಗಳು ಸೇರಿ ಈ ಒಂದು ಒಕ್ಕೂಟ ವ್ಯವಸ್ಥೆ ಆಗಿದ್ದೇ ಹೊರತಾಗಿ ಆವಾಗ ಯಾವುದು ರಾಜ್ಯಗಳಾಗಿರಲಿಲ್ಲ. ಇವತ್ತಿರುವಂಗೆ ಭಾಷಾವಾರು ರಾಜ್ಯಗಳು ಕೂಡ ಇರಲಿಲ್ಲ. ಮೈಸೂರು ದೇಶ, ಹೈದರಾಬಾದ್ ದೇಶ, ಮದ್ರಾಸ್ ದೇಶ ಈ ರೀತಿ ಇದ್ದಂಥದ್ದೇ. ಆದರೆ ಈ ಒಕ್ಕೂಟ ವ್ಯವಸ್ಥೆ ಆಗುವಾಗ ಅದು ಬರೀ ಇಂಡಿಯಾ ಒಕ್ಕೂಟ ವ್ಯವಸ್ಥೆ ಆಯಿತಾ? ಖಂಡಿತ ಇಲ್ಲ. ಇವತ್ತಿನ 3 ದೇಶ ಒಂದು ಒಕ್ಕೂಟ ವ್ಯವಸ್ಥೆ ಅವತ್ತಿನ ಬ್ರಿಟಿಷ್ ಇಂಡಿಯಾ ಆಗಿತ್ತು. 1947ರಲ್ಲಿ ಪಾಕಿಸ್ತಾನ ಮತ್ತು ಇವತ್ತಿನ ಬಾಂಗ್ಲಾದೇಶ ಅವೆರಡೂ ಕೂಡ ಪಾಕಿಸ್ತಾನ ಅನ್ನುವಂಥ ಒಂದು ದೇಶವಾಗಿ ಉದಯ ಆಯಿತು. ಆಮೇಲೆ ಅದು ಪಾಕಿಸ್ತಾನ ಬೇರೆ, ಬಾಂಗ್ಲಾದೇಶ ಬೇರೆ 1973ರಲ್ಲಿ ಆಯಿತು. ಅದೇ ರೀತಿ ಇವತ್ತೇನು ನಾವು ಬರ್ಮಾ, ಮೈನ್ಮಾರ್ ಅಂತ ಕರಿತೀವಿ, ಇದು ಕೂಡ ಬ್ರಿಟಿಷ್ ಇಂಡಿಯಾದ ಭಾಗವಾಗೇ ಇತ್ತು. ಯಾಕೆ ಇದನ್ನೆಲ್ಲ ನಿಮಗೆ ಪದೇ ಪದೇ ನೆನಪು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅವತ್ತು ಈ ಒಕ್ಕೂಟ ವ್ಯವಸ್ಥೆಗೆ ಇಷ್ಟಪಟ್ಟು ಸೇರಿಲ್ಲ. ನಾವು ಅಂತಂದರೆ ನಮ್ಮ ಹಿರೀಕರು, ಇಲ್ಲ ಅಂತಂದರೆ ರೆಫರೆಂಡ್ರಮ್ ಅಂತ ಕರೀತಾರೆ, ಅಂದರೆ ಜನರೆಲ್ಲ ವೋಟ್ ಮಾಡಿ ಸೇರಬೇಕಾ ಸೇರಬೇಡವಾ ಆ ರೀತಿನೂ ಸೇರಿಲ್ಲ. ಅದಾದಮೇಲೆ ಇವತ್ತಿನ ಏನು ಕಾನ್ಸ್ಟಿಟ್ಯೂಷನ್ ಏನಿದೆ, ಆ ಕಾನ್ಸ್ಟಿಟ್ಯೂಷನ್ ಮೂಲಕ ಎಲ್ಲರಿಗೂ ವೋಟ್ ಹಾಕುವ ಹಕ್ಕು ಸಿಕ್ಕಿದೆ. ಅದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತಲೇ ನಾವೆಲ್ಲರೂ ಒಪ್ಕೊಳ್ತೀವಿ. ಆದರೆ ಈ ಕಾನ್ಸ್ಟಿಟ್ಯೂಷನ್ನು ಫಾರ್ಮ್ ಆಗೋದಕ್ಕೆ ಆಯ್ಕೆ ಮಾಡಿದ್ರಲ್ಲ, ಆವಾಗ ಎಲ್ಲರೂ ವೋಟ್ ಹಾಕಿ ಆಯ್ಕೆ ಮಾಡಿಲ್ಲ. ಆವಾಗ ಕೆಲವು ಜನರಿಗೆ ಮಾತ್ರನೇ ವೋಟಿನ ಹಕ್ಕು ಇದ್ದದ್ದು. ಮತ್ತು ಇದನ್ನು ಒಪ್ಕೊಂಡ್ರಲ್ಲ, ಈ ಕಾನ್ಸ್ಟಿಟ್ಯೂಷನ್ನ ಒಪ್ಕೊಂಡ್ರಲ್ಲ, ಆವಾಗ ಕೂಡ ಎಲ್ಲರೂ ಕೂಡ ಒಪ್ಕೊಂಡಿಲ್ಲ, ರೆಫರೆಂಡ್ರಮ್ ಮಾಡಿಲ್ಲ. ಎಲ್ಲ ಜನರೂ ಇದನ್ನು ಬೇಕೋ ಬೇಡವೋ ಅಂತ ಅವರು ಒಪ್ಕೊಂಡಿಲ್ಲ. ಯಾಕೆ ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದೀನಿ? ಕಾನ್ಸ್ಟಿಟ್ಯೂಷನ್ನು ಚೆನ್ನಾಗಿಲ್ವಾ ಅಂತಂದರೆ, ನಿಜವಾಗ್ಲೂ ಒಳ್ಳೆ ಕಾನ್ಸ್ಟಿಟ್ಯೂಷನ್ನು, ಅದು ಉತ್ತಮವಾಗಿದೆ. ಆದರೆ ನಾವಿನ್ನೂ ಉತ್ತಮವಾದ ಕಡೆಗೆ ಸಾಗಬೇಕಿದೆ. ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಮೇಜರ್ ಡ್ರಾಬ್ಯಾಕ್ ಏನು ಅಂತಂದರೆ, ಇಲ್ಲಿ ಒಕ್ಕೂಟ ಸರ್ಕಾರನ ಮಾಡಿರೋದೇ, ಅದಕ್ಕೆ ಒಂದು ಅಸ್ತಿತ್ವ ಕೊಟ್ಟಿದ್ದೇನೆ ಮೇಜರ್ ಡ್ರಾಬ್ಯಾಕ್. ಅವತ್ತಿನ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ಬೇರೆ ಬೇರೆ ಆಯಿತು. ಆಮೇಲೆ ಗಲಾಟೆಗಳು, ಹಿಂದೂ ಮುಸ್ಲಿಂ ಗಲಾಟೆಗಳು, ಈ ಥರದ್ದೆಲ್ಲ ಏನೇನೋ ಇತ್ತು. ಮತ್ತು ಪ್ರಜಾಪ್ರಭುತ್ವಕ್ಕೆ ತೆರ್ಕೊಂಡಿದ್ದು ಹೊಸದು, ಸ್ವತಂತ್ರ ಚಳವಳಿಯ ಸ್ಪಿರಿಟಲ್ಲಿ ಇದ್ದಿದ್ದರಿಂದ ಅವತ್ತು ಹೋಗ್ತಾ ಅದನ್ನು ತಿದ್ದುಪಡಿ ಮಾಡ್ಕೊಳ್ಬೋದು. ಇವತ್ತಿಗೂ ಕಾನ್ಸ್ಟಿಟ್ಯೂಷನ್ನು ಯಾಕೆ ಅದು ಚೆನ್ನಾಗಿದೆ ಅಂತಂದರೆ, ಅದರಲ್ಲಿ ತಿದ್ದುಪಡಿ ಮಾಡ್ಕೊಳ್ಳುವಂಥ ಅವಕಾಶ ಇರೋದ್ರಿಂದ. ಆದರೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಇರುವ ದಾರಿಗಳಲ್ಲೂ ಕೂಡ ಒಂದಷ್ಟು ತಕರಾರಿದೆ. ಈಗ ತಿದ್ದುಪಡಿ ಮಾಡೋದಕ್ಕೆ ಕೇವಲ ಇದು MP ಗಳು ಹೆಚ್ಚಿರಬೇಕು, ಆ ಗೌರ್ಮೆಂಟ್ ಅವರು ಮಾಡಬೇಕು, ಈ ಥರದ್ದು ಇದೆ. ಅದು ಬಿಟ್ಟರೆ ಮುಖ್ಯಮಂತ್ರಿಗಳು ಅರ್ಧಕ್ಕಿಂತ ಹೆಚ್ಚು ಜನ ದನಿ ಎತ್ತಬೇಕು, ಈ ಥರದ್ದು ರೂಲ್ಸ್ ಇದೆ. ಆದರೆ ಜನ ಬಯಸಿದ್ರೆ ಅದರಲ್ಲಿ ತಿದ್ದುಪಡಿನ, ಜನ ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡಬೇಕು ಅಂತಂದರೆ ಅದಕ್ಕೆ ರೆಫರೆಂಡ್ರಮ್ ಈ ರೀತಿಯ ಪ್ರೊಸೀಜರು ಇಲ್ಲವೇ ಇಲ್ಲ. ಹಾಗಾಗಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಈ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದರೆ ಅದು ಜನಗಳು ವೋಟ್ ಹಾಕಿ ತಿದ್ದುಪಡಿ ಮಾಡಬೇಕು. ಆ ರೀತಿಯ ಒಂದು ವಿಚಾರವನ್ನು ಕೂಡ ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸ್ಬೇಕಾಗುತ್ತೆ. ಇದು ಬೀದಿ ಹೋರಾಟದಿಂದ ಮಾತ್ರನೇ ಸಾಧ್ಯನೇ ಹೊರತಾಗಿ, ಇನ್ನು ಇವರು ಈಗ 100 ಕೋಟಿ 200 ಕೋಟಿ 50 ಕೋಟಿ 20 ಕೋಟಿ ಹಾಕಿ MLA MP ಆಗ್ತಾ ಇದ್ರಲ್ಲ, ಅವ್ರಿಗೆ ಪಾಪ ಬಿಸ್ನೆಸ್ ಮಾಡೋದೇ ಹೆಚ್ಚಾಗಿರುವಾಗ ಅವರು ಇನ್ನೆಲ್ಲಿ ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಆಲೋಚನೆ ಮಾಡ್ತಾರೆ? ಹಾಗಾಗಿ ಇದು ಜನಸಾಮಾನ್ಯರಾದ ನಾವುಗಳೇ ಇದಕ್ಕೆ ಸಾಕಷ್ಟು ಕೆಲಸ ಮಾಡಬೇಕಾಗುತ್ತೆ ಹೊರತು, ಇದು ಆ ರೀತಿ ಮಾಡ್ದೇನೆ ನಾವು ಬಯಸ್ತಾ ಇರುವಂಥ ಒಂದು ಒಳ್ಳೆಯ ಬದಲಾವಣೆ ಕಡೆಗೆ ಸಾಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಈ ಒಕ್ಕೂಟ ಸರ್ಕಾರ ಅನ್ನೋದು ಅಸ್ತಿತ್ವಕ್ಕೆ ತಂದು ಅದಕ್ಕೆ ಪರಮಾಧಿಕಾರ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಒಂದು ಸಂವಿಧಾನ, ಕನ್ನಡದಲ್ಲಿ ನಿಯಮಾವಳಿ ಅಂತ ಕರಿಬೇಕು, ಅದೊಂದು ಸ್ಯಾನ್ಸ್ಕ್ರಿಟ್ ವರ್ಡ್ ಸಂವಿಧಾನ.
ಸೊ ಈ ನಿಯಮಾವಳಿಲಿ ಒಕ್ಕೂಟ ಸರ್ಕಾರಕ್ಕೆ ಸರ್ವಾಧಿಕಾರ ಕೊಟ್ಬಿಟ್ಟಿರೋದ್ರಿಂದ ಅವರು ಮಾಡಬೇಕಾದ ಕೆಲಸ ಆ್ಯಕ್ಚುಲಿ 1947ರಲ್ಲಿ ಬಲವಂತದಿಂದ ಸೇರಿದ್ರೂ ಕೂಡ ಅವಾಗ ಅಗ್ರಿಮೆಂಟ್ ಆಗಿದ್ದದ್ದು ಏನು ಅಂತಂದರೆ ಡಿಫೆನ್ಸು, ಫೈನಾನ್ಸು ಮತ್ತು ಎಕ್ಸ್ಟರ್ನಲ್ ಅಫೇರ್ಸು ಅಂದರೆ ಈ ಬೇರೆ ದೇಶಗಳ ಜೊತೆ ವ್ಯವಹಾರ ಮಾಡುವಂಥದ್ದು, ಕರೆನ್ಸಿ ಮತ್ತು ಕಮ್ಯುನಿಕೇಷನ್ನು, ರೈಲ್ವೆ ಇಷ್ಟನ್ನ ಮಾತ್ರನೇ ಒಕ್ಕೂಟ ಸರ್ಕಾರ ನೋಡ್ಕೊಳ್ಳುತ್ತೆ. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಿಡ್ತೀವಿ ಅನ್ನುವ ಒಂದು ಕರಾರ್ ಮೇಲೆನೆ ಈ ಒಂದು ಒಕ್ಕೂಟ ಫಾರ್ಮೇಷನ್ ಆಗಿದ್ದು. ಅದು 47ರಿಂದ 49 ಏನು ಕಾನ್ಸ್ಟಿಟ್ಯೂಷನ್ ಸಬ್ಮಿಟ್ ಆಗೋ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಸರ್ವಾಧಿಕಾರನ ಅದಕ್ಕೆ ಕೊಟ್ಟುಬಿಟ್ರು. ಅದು ಹೇಳಿದ್ನಲ್ಲ, ಅದು ಯಾಕೆ ಅವತ್ತೆಲ್ಲ ಸಹಿಸ್ಕೊಂಡ್ರು ಅನ್ನುವಂಥ ಕಾರಣಕ್ಕೆ. ಅವತ್ತೂ ಕೂಡ ಏನಾದ್ರೂ ಈ ರೆಫರೆಂಡಮ್ ಅಂದರೆ ಜನಮತ ಸಂಗ್ರಹ, ಪ್ರತಿಯೊಂದು ಆರ್ಟಿಕಲ್ಗೂ ಜನಮತ ಸಂಗ್ರಹಕ್ಕೆ ಏನಾರು ಹಾಕಿದರೆ ಖಂಡಿತವಾಗ್ಲೂ ಇವತ್ತೇನು ಎಷ್ಟೊಂದು ಆರ್ಟಿಕಲ್ಗಳು ಅದರಲ್ಲಿದೆ ಅವು ಅರ್ಧಕ್ಕರ್ಧ ಪಾಸ್ ಆಗ್ತಾನೆ ಇರಲಿಲ್ಲ. ಯಾಕಂತಂದರೆ ಜನಕ್ಕೆ ಪ್ರಜ್ಞೆ ಇರ್ತಿತ್ತು, ನಮ್ಮ ಭಾಷೆಯಲ್ಲಿ ಆಡಳಿತ ನಡೆದ್ರೆ ನಮಗೆ ಹತ್ರವಾಗಿರುತ್ತೆ, ಅದು ಯಾವುದೋ ಹಿಂದಿಲೋ ಸ್ಯಾನ್ಸ್ಕ್ರಿಟಲ್ಲೋ ನಡೆದ್ರೆ ನಮಗೆ ಹೇಗೆ ಹತ್ರವಾಗಿರ್ತದೆ ಅಂತ. ಇನ್ನು ಈ ರೆಫರೆಂಡಮ್ ಅನ್ನೋ ವಿಚಾರವನ್ನು ಅಂದರೆ ಜನಮತದ ವಿಚಾರವನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸ್ಬೇಕಾ ಬೇಡವಾ ಅನ್ನುವಾಗ ನಿಜವಾಗ್ಲೂ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಬೇಕಾ ಬೇಡ ಅನ್ನುವಂಥ ವಿಚಾರದಲ್ಲೇ ಆ ಒಂದು ರೆಫರೆಂಡಮ್ ವಿಷಯನೂ ಕೂಡ ತೆಗೆದಾಕ್ಬಿಟ್ರು. ಅಂದರೆ ಈ ಭಾಷೆ ವಿಚಾರ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಗಮನಕ್ಕಿಡಿ. ಇವಾಗ್ಲೂ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ಇವರು ಕಳೆದ 75 ವರ್ಷದಿಂದ ಹಿಂದಿ ಏರಿಕೆ ಮಾಡಿ 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 ಅದನ್ನು ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೆಲ್ಲ ಸುಳ್ಳು ಬಿಂಬಿಸ್ತಾ ಇದ್ದಾರಲ್ಲ, ಈಗಲೂ ಜನಮತಕ್ಕೆ ಹಾಕ್ಲಿ 140 ಕೋಟಿ ಜನರಲ್ಲಿ, ಇದರಲ್ಲಿ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜು ಬೇಡ ಅಂತ ಅನ್ನೋದೇ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಯಾಕಂದರೆ ಇವತ್ತೇನು ಇವರು ಹಿಂದಿ ಜನ ಅಂತ ಹೇಳ್ತಾ ಇದ್ದಾರೆ, ಅವರೆಲ್ಲ ಹಿಂದಿ ಜನ ಅಲ್ವೇ ಅಲ್ಲ. ಅವರೆಲ್ಲ ಭೋಜ್ಪುರಿ, ಮೈಥಿಲಿ, ರಾಜಸ್ಥಾನಿ, ಹರಿಯಾಣ್ವಿ ಅವ್ರದ್ದೇ ಆದಂಥ ಭಾಷೆಗಳಿದೆ, ಅವ್ರದ್ದೇ ಆದಂಥ ಕಲ್ಚರ್ ಇದೆ. ಇವರ ಈ ಮಾನಸಿಕ ವ್ಯಸನಕ್ಕೋಸ್ಕರ, ಇವರ ಏನು ಈ ಹಂದಿ ರೋಗಕ್ಕೋಸ್ಕರ ಅವರ ನುಡಿ, ಅವರ ನಾಡುಗಳು, ಅವರ ಕಲ್ಚರು ಎಲ್ಲವನ್ನು ಹಾಳು ಮಾಡಿ ಪಾಪ ಅವ್ರನ್ನೆಲ್ಲರನ್ನೂ ಸೌತ್ ಇಂಡಿಯಾದಲ್ಲಿ ಬಂದು ಕೂಲಿ ಮಾಡೋ ಥರದಲ್ಲಿ ಮಾಡಿಟ್ಬಿಟ್ಟಿದ್ದಾರೆ. ಇವರು ಇಲ್ಲಿಗೆ ಬಂದು ಸುಮ್ಮನೆ ಬೇಕಾಬಿಟ್ಟು ಏನೇನೋ ಗಲಾಟೆಗಳು ಮಾಡ್ಕೊಳ್ಳೋದು, ಇಲ್ಲಿ ಒದೆ ತಿನ್ನೋದು, ಇಲ್ಲ ನಮ್ಮವ್ರ ಮೇಲೆ ಕೈ ಮಾಡಿಬಿಡೋದು, ಇದು ಇತ್ತೀಚೆಗಂತೂ ಭಾಳ ಜೋರಾಗ್ಬಿಟ್ಟಿದೆ. ಇದಕ್ಕೆ ಪೂರಕವಾಗುವಂಗೆ ಯಾರೋ ಒಬ್ಬ ಸಿಂಗರು, ಅವನು ಕನ್ನಡಿಗರನ್ನ ತುಚ್ಛವಾಗಿ ಮಾತಾಡ್ತಾನೆ. ಇನ್ನೊಬ್ಬ ಯಾವುದೋ ದೇಶದಲ್ಲಿ ಕೂತ್ಕೊಬಿಟ್ಟು ಅವನು ನಾನೇನೋ ಸಾಮಾಜಿಕ ನ್ಯಾಯದ ಪರ ಇದ್ದೀನಿ, ನಾನು ಇವರು ಈ ರೀತಿ ಕೋಮುವಾದ ಮಾಡಿಬಿಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿ ಫೇಮಸ್ ಆಗಿರೋನು ಕೂಡ ಕನ್ನಡದವ್ರನ್ನ ಭಾಳ ತುಚ್ಛವಾಗಿ ಮಾತಾಡಿದ್ದಾನೆ. ಅದನ್ನು ಎಲ್ಲಿಗೆ ಲಿಂಕ್ ಮಾಡಿದ್ದಾರೆ ಅಂದರೆ ಈ ಪೆಹಲ್ಗಾಮಲ್ಲಿ ದಾಳಿ ಆಯ್ತಲ್ಲ ಅಲ್ಲಿಗೆ ಲಿಂಕ್ ಮಾಡಿದ್ದಾರೆ. ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ, ಈ ಸ್ವಾಯತ್ತತೆ ವಿಚಾರ ಯಾವಾಗೆಲ್ಲ ಮುನ್ನೆಲೆಗೆ ಬರುತ್ತೆ ಅಂದರೆ ರಾಜ್ಯಗಳಿಗೆ ಆಟೋನಮಸ್ ಬೇಕು ಅನ್ನೋ ವಿಚಾರ ಯಾವಾಗೆಲ್ಲ ಮುನ್ನೆಲೆಗೆ ಬರುತ್ತೆ, ನೀವು ಗಮನಿಸಬೇಕು. ಪ್ರತಿ ಸಲ ಈ ರೀತಿದೆಲ್ಲ ಆದಾಗ ಬರೀ ಹಿಂದೂ ಮುಸ್ಲಿಂ ಈ ಥರ ಮಾತುಗಳನ್ನ ಆಡ್ತಿದ್ರೆ ಹೊರತಾಗಿ ನೀನು ಈ ರಾಜ್ಯ ಆ ರಾಜ್ಯ ಆ ಭಾಷೆ ಈ ಭಾಷೆ ಅಂತ ಕೇಳಲಿಲ್ಲ, ಹಾಗೆ ಶೂಟ್ ಮಾಡಿಬಿಟ್ರು ಭಯೋತ್ಪಾದಕರು ಅಂತ ಯಾವತ್ತೂ ಹೇಳಿರಲಿಲ್ಲ. ಇವತ್ತು ಈ ಪೆಹಲ್ಗಾಮ್ ಘಟನೆ ಆಗಿ 1 ಅವರ್ಗೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನು ಈ ನಾರ್ತ್ ಇಂಡಿಯನ್ಸು ಅವರ ಎಲ್ಲರ ಮಾತಲ್ಲಿ ಈ ಪಾಯಿಂಟ್ಸ್ ಇತ್ತು. ಯಾವ ಪಾಯಿಂಟ್ಸು? ನಿಮ್ಮನ್ನು ಯಾವ ರಾಜ್ಯ ಅಂತ ಕೇಳಲಿಲ್ಲ, ನಿಮ್ಮನ್ನು ಯಾವ ಭಾಷೆ ಅಂತ ಕೇಳಲಿಲ್ಲ ಅಂತ. ಇದು ಏನು ತೋರಿಸುತ್ತೆ ಅಂತಂದರೆ ಇವತ್ತು ಕನ್ನಡದವರು ಈ ಹಿಂದಿ ಏರಿಕೆ ವಿರುದ್ಧ ಮಾಡಿರುವಂಥ ಹೂಡಿರುವಂಥ ಪಟ್ಟಿದೆಯಲ್ಲ, ಇದು ಖಂಡಿತವಾಗ್ಲೂ ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟಿದೆ. ನಮ್ಮ ಕೆಲಸನ ನಾವು ಮುಂದುವರ್ಸೋಣ. ಜೊತೆಗೆ ನಮ್ಮ ಏನು ಅಕ್ಕಪಕ್ಕದ ರಾಜ್ಯಗಳಿದೆ ಮತ್ತು ನಮಗೂ ಅವ್ರಿಗೂ ಒಂದು ಕೌಟುಂಬಿಕವಾಗೂ ಕೂಡ ರಿಲೇಷನ್ ಇದ್ದೇ ಇದೆ. ನಮ್ಮ ಅವರ ಮಧ್ಯೆ ಏನೇ ಜಗಳಗಳಿರಲಿ, ನಾವೆಲ್ಲ ಒಂದು ದ್ರಾವಿಡ ನುಡಿ ಕುಟುಂಬಕ್ಕೆ ಸೇರಿದಂಥವ್ರು. ಇಲ್ಲಿವರೆಗೂ ತಮಿಳ್ನಾಡವ್ರು ಮಾತ್ರನೇ, ತಮಿಳಿಯನ್ಸ್ ಮಾತ್ರನೇ, ದ್ರಾವಿಡ ತಮಿಳರು ಮಾತ್ರನೇ ಈ ಹಿಂದಿ ವಿರುದ್ಧ ಭಾಳ ಕಠಿಣವಾದ ಹೋರಾಟಗಳನ್ನ ಮಾಡ್ಕೊಬಂದವ್ರೆ. ಮತ್ತು ಅವರು ಅದರಲ್ಲಿ ಪಾಲಿಸಿಗಳನ್ನ ಮಾಡೋ ವಿಚಾರದಲ್ಲೂ ಕೂಡ ಒಂದಷ್ಟು ಗೆದ್ದಿದ್ದಾರೆ. ಆದರೆ ನಾವಿನ್ನೂ ಪಾಲಿಸಿಗಳನ್ನ ಮಾಡಿಸೋ ವಿಚಾರದಲ್ಲಿ ಗೆದ್ದಿಲ್ಲದೆ ಇರ್ಬೋದು. ಆದರೆ ಇವತ್ತು ತಮಿಳ್ನಾಡವ್ರಿಗಿಂತ ಕನ್ನಡದವರು ಬಿಸಿ ಮುಟ್ಸೋದ್ರಲ್ಲಿ ಒಂದು ಕೈ ಮುಂದೆನೇ ಇದ್ದೀವಿ ಅಂತ ಹೇಳಿದ್ರೆ ಅದೇನೂ ಕೂಡ ತಪ್ಪಾಗಲಾರ್ದು. ಇವರು ಎಷ್ಟೇ ದಿಕ್ಕು ತಪ್ಪಿಸ್ಲಿ,
ಇವರು ಏನೆಲ್ಲ ನಾಟಕಗಳಾಡಲಿ ನೋಡಿ ಹೆಂಗೆ ಶಿಫ್ಟ್ ಆದರು. ಈ ಒಂದು ಈ ಅವನ್ಯಾರೋ ಒಬ್ಬ ಮಿಲಿಟರಿ ಅವನ ಮೇಲೆ ಗಲಾಟೆ ಆಗ್ತಾ ಇತ್ತು, ಇನ್ಯಾರೋ ಆಟೋದವ್ರ ಜೊತೆ ಗಲಾಟೆ ಆಗ್ತಾ ಇತ್ತು. ಈ ಹಿಂದಿ ಕನ್ನಡ ಅನ್ನೋದು ಅದೇ ರೀತಿ ಎದ್ದ ತಕ್ಷಣನೇ ಯಾವುದೋ ಒಂದು ಟೆರರಿಸ್ಟ್ ಅಟ್ಯಾಕು ಅದಕ್ಕೆ ಶಿಫ್ಟ್ ಆಯಿತು. ಅಲ್ಲಿ ತಿರ್ಗಾ ಕನ್ನಡದವ್ರನ್ನ ಅದನ್ನ ನೆಪ ಇಟ್ಕೊಂಡು ಬೈದರು. ಅದಾದಮೇಲೆ ಮತ್ತೆ ಎಲ್ಲ ಚಾನೆಲ್ಗಳಲ್ಲಿರ್ಬೋದು ಈ ಹಿಂದಿ ಮನಸ್ಥಿತಿಯವ್ರಿರ್ಬೋದು, ಹಿಂದಿ ಮನಸ್ಥಿತಿ ಅನ್ನೋದಕ್ಕಿಂತ ಅದೊಂದು ಹಂದಿ ಮನಸ್ಥಿತಿಯ ಜನ ಏನಿದ್ದಾರೆ ಅವರು ಮತ್ತೆ ಮತ್ತೆ ಕನ್ನಡಿಗರನ್ನ ದೂರುವಂಥದ್ದು ಈ ಥರದ್ದನ್ನೆಲ್ಲ ಮಾಡ್ಕೊಂಡು ಬಂದರು. ಅವರ ಜೊತೆಗೆ ಇಲ್ಲಿ ಇರುವಂಥ ಅವರ ಜೀತ್ಗಾರರು, ಅವರ ಗುಲಾಮರು ಅವರುಗಳು ಕೂಡ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು. ಇವಾಗ ಅವನ್ಯಾರೋ ಒಬ್ಬ ಸಾಮಾಜಿಕ ನ್ಯಾಯದ ಪರ ಮಾತಾಡ್ತೀನಿ ಅನ್ನುವಂಥ ವ್ಯಕ್ತಿ ಒಬ್ಬ, ಇನ್ನೊಬ್ಬ ಹಾಡು ಹೇಳೋವನು, ಅವನಿಗೆ ಎಷ್ಟು ಕೊಬ್ಬಿರ್ಬೋದು ನೀವು ಯೋಚನೆ ಮಾಡಿ. ಕನ್ನಡ ಕನ್ನಡ ಈ ರೀತಿಯ ಕಿಂಡಲ್ ಮಾಡಿ ಮಾತಾಡ್ತಾನೆ ಅಂತಂದರೆ ಅವನು ಬೆಳೆದಿರೋದು ಕನ್ನಡಿಗರ ದುಡ್ಡಿಂದ, ಅವನು ಬದುಕ್ತಾ ಇರೋದು ಕನ್ನಡಿಗರ ದುಡ್ಡಿಂದ. ಹಾಗಾಗಿ ವೈಯಕ್ತಿಕವಾಗಿ ನಾವು ಆತನ ಬಗ್ಗೆ ಆತನಿಗೆ ಏನು ಶಿಕ್ಷೆ ಆಗಬೇಕೋ, ಆತನ ವಿರುದ್ಧ ಏನಾಗಬೇಕೋ ಅದರ ಜೊತೆಗೆ ನಾವು ಈ ನಾರ್ತ್ ಇಂಡಿಯನ್ಸು ಮತ್ತು ಇಲ್ಲಿ ಕುತಂತ್ರ ಸಂಸ್ಕೃತದವರು ಅವರೇ ಇಲ್ಲೆಲ್ಲನೂ ಜಾಗ ಮಾಡಿಕೊಡ್ತಾ ಇರೋದು. ಇವೆರಡರ ವಿರುದ್ಧ ನಮ್ಮ ಹೋರಾಟ ಏನಿದೆ ಅದನ್ನು ಭಾಳ ಕಠಿಣವಾಗಿ ಮತ್ತು ಯಾವಾಗ್ಲೂ ನಾವು ನಗ್ನಗ್ತಾ ಆ ಒಂದು ಹೋರಾಟನ ಮುಂದುವರಿಸ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಶರಣು. ಥ್ಯಾಂಕ್ ಯು.